ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸ್ಟ್ರೇಟ್ ಪ್ಯಾಂಟ್ ಅಥವಾ ಟ್ರೌಸರ್ ಪ್ಯಾಂಟ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ. ಈ ಪ್ಯಾಂಟನ್ನು ನಾನು ಹೊಲಿಬೇಕಾದ್ರೆ ಈ ಫ್ಯಾಬ್ರಿಕನ್ನು 2.25 ಮೀಟರ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಬಟ್ಟೆಯಲ್ಲಿ 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಓಪನ್ ಸೈಡ್ ಇದೆ, ಯಾಕಂದರೆ ನಾನು ಟ್ರೌಸರ್ ಪ್ಯಾಂಟ್ನ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟನ್ನು ಸೆಪ್ರೇಟಾಗಿ ಕಟ್ ಮಾಡ್ಕೋತೀನಿ. ಈಗ ಓಪನ್ ಸೈಡ್ ಕಡೆಯಿಂದ ನಾವು ಮಾರ್ಕಿಂಗನ್ನು ಮಾಡಬೇಕು. ಮೊದಲಿಗೆ ನಾನು ಬೆಲ್ಟ್ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. 2 ಇಂಚಿಗೆ ನಾನು ಬೆಲ್ಟ್ ಮಾರ್ಕಿಂಗನ್ನು ಮಾಡಿದ್ದೀನಿ ಮತ್ತು ಸ್ಟ್ರೇಟಾಗಿ ಲೈನನ್ನು ಎಳ್ಕೊತಾ ಇದ್ದೀನಿ. ಈಗ ಇಲ್ಲಿಂದ ಪ್ಯಾಂಟ್ ರೆಡಿ ಲೆಂತನ್ನು ಮಾರ್ಕಿಂಗ್ ಮಾಡಬೇಕು. 2 ಇಂಚ್ ಮಾರ್ಕಿಂಗ್ ಮಾಡಿದ್ದೀವಿ, ಅದನ್ನು ಬಿಟ್ಟು ನಾವು ಇಲ್ಲಿ ಪಟ್ಟಿನ ಇಡಬೇಕು. ನಾನಿಲ್ಲಿ ಮೊದಲಿಗೆ ಪ್ಯಾಂಟ್ ರೆಡಿ ಲೆಂತನ್ನು 38 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಪ್ಯಾಂಟ್ ರೆಡಿ ಲೆಂತ್ ಬೇಕು ಅಷ್ಟು ನೀವು ಇಲ್ಲಿ ಮಾರ್ಕಿಂಗ್ ಮಾಡ್ಬೋದು. ಮತ್ತು ಇಲ್ಲಿಂದ ನಾನು 2 ಇಂಚ್ ಬಾಟಮ್ ಫೋಲ್ಡಿಂಗ್ ಸಲುವಾಗಿ ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಅಂದರೆ ನಾನು 40 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಟೋಟಲಾಗಿ. ಸ್ಟಾರ್ಟಿಂಗಲ್ಲಿ ಬೆಲ್ಟ್ ಸಲುವಾಗಿ 2 ಇಂಚಿಗೆ ಮಾರ್ಕಿಂಗ್ ಮಾಡಿದ್ವಿ, ಅದೇ ಪಾಯಿಂಟಿಗೆ ಬೆಲ್ಟ್ ವಿಡ್ತನ್ನು ಮಾರ್ಕಿಂಗ್ ಮಾಡಬೇಕು. ಬೆಲ್ಟ್ ವಿಡ್ತನ್ನು ಯಾವ ರೀತಿಯಾಗಿ ನಾವು ತಗೋಬೇಕು ಅಂತ ಫಾರ್ಮುಲಾನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ಅದನ್ನು ನೀವು ಫಾಲೋ ಮಾಡ್ಬೋದು. ನಾನಿಲ್ಲಿ 11 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತೀಗ ಈ ಪಾಯಿಂಟಿಂದ ನಾವು ಕ್ರಾಚ್ ಲೆಂತನ್ನು ಮಾರ್ಕಿಂಗ್ ಮಾಡಬೇಕು. ನಾನಿಲ್ಲಿ 13 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫಾರ್ಮುಲಾ ಬಂದು ಹಿಪ್ ರೌಂಡ್ ಎಷ್ಟಿರುತ್ತೋ ಅದನ್ನು 4ಇಂದ ಡಿವೈಡ್ ಮಾಡಿ ಪ್ಲಸ್ 2 to 3 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡಬೇಕು. 2 ಇಂಚಿಗೆ ನಾನು ಕ್ರಾಚ್ ವಿಡ್ತನ್ನು ತೊಗೊಂಡಿದ್ದೀನಿ ಮತ್ತು ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಕರ್ವ್ ಶೇಪನ್ನು ಹಾಕೋಬೇಕು ಇಲ್ಲಿ ಈ ರೀತಿಯಾಗಿ. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಅಳತೆ ಇದೆ ಅದೇ ಅಳತೆನ ಇಲ್ಲೂ ಕೂಡ ನಾವು ಮಾರ್ಕ್ ಮಾಡಬೇಕು. ಮೊದಲಿಗೆ ಟೇಪನ್ನು ಇಟ್ಕೊಂಡು ನಾನು ನೋಡ್ತಾ ಇದ್ದೀನಿ. ಇಲ್ಲಿ 13 ಇಂಚಿಗೆ ನಾನು ಮಾರ್ಕ್ ಮಾಡಿದ್ದೀನಿ, ಅದೇ 13 ಇಂಚನ್ನು ನಾನು ಇಲ್ಲಿಯೂ ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿಂದ ಇಲ್ಲಿಗೆ ಟೇಪನ್ನು ಇಟ್ಕೊಂಡು ಅಳತೆ ನೋಡ್ಕೋಬೇಕು. ನಾನು ಟೇಪನ್ನು ಇಟ್ಕೊಂಡಿದ್ದೀನಿ ಮತ್ತು ಟೇಪನ್ನು ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿಂದ ಸೆಂಟರ್ ಪಾಯಿಂಟ್ ಸಿಗುತ್ತೆ, ಈ ಸೆಂಟರ್ ಪಾಯಿಂಟಿಗೆ ಮಾರ್ಕನ್ನು ಮಾಡಬೇಕು. ಈಗ ಈ ಸೆಂಟರ್ ಪಾಯಿಂಟಿಂದ ಈ ಕಡೆಗೆ ಎಷ್ಟು ಅಳತೆ ಇದೆ ಅಂತ ನೋಡ್ಕೋಬೇಕು. ಇಲ್ಲಿ ನಾನು 6.5 ಇಂಚ್ ಬರ್ತಾ ಇದೆ. ಇದೇ 6.5 ಇಂಚನ್ನು ಇಲ್ಲಿ ಕೂಡ ನಾವು ಮಾರ್ಕ್ ಮಾಡಬೇಕು. ಬಾಟಮಲ್ಲಿ 6.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ನಾನಿಲ್ಲಿ ಬಾಟಮ್ ರೌಂಡನ್ನು 7 ಇಂಚ್ ತೊಗೊಳ್ತಾ ಇದ್ದೀನಿ. ಅಂದರೆ 3.25 ಇಂಚ್ ಈ ಕಡೆಗೆ ಮತ್ತು 3.25 ಇಂಚ್ ಈ ಕಡೆಗೆ ಮಾರ್ಕ್ ಮಾಡಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಲೈನನ್ನು ಎಳ್ಕೊಂಡು 2 ಪಾಯಿಂಟನ್ನು ಕೂಡಿಸ್ಕೋಬೇಕು. ಇದೇ ರೀತಿ ಈ 2 ಪಾಯಿಂಟನ್ನು ಕೂಡ ಕೂಡಿಸ್ಕೋಬೇಕು. ಈ ರೀತಿ ಪಟ್ಟಿ ಇಲ್ಲಾಂದರೆ ನೀವು ಸ್ವಲ್ಪ ಫ್ರೀ ಹ್ಯಾಂಡ್ದಿಂದ ಶೇಪನ್ನು ಹಾಕೋಬೇಕು. ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡಿದ್ದೀವಿ ಅದೇ ಮಾರ್ಕಿಂಗ್ ಮೇಲೆ ಕಟ್ಟಿಂಗ್ ಮಾಡ್ಕೋಬೇಕು. ಈ ಮಾರ್ಕಿಂಗು ಅಂದರೆ ಇದು ನಾವು ಏನು ಮಾರ್ಕಿಂಗ್ ಮಾಡಿದ್ದೀವಿ ಇದು ಫ್ರಂಟ್ ಪಾರ್ಟ್ದು. ಈಗ ಬ್ಯಾಕ್ ಪಾರ್ಟನ್ನು ನಾವು ಕಟ್ಟಿಂಗ್ ಮಾಡ್ಕೊಳ್ಳೋಣ ಆಮೇಲೆ. ಈಗ ಕಟ್ಟಿಂಗ್ ಮಾಡ್ಕೊಂಡಿದ್ದಾಗಿದೆ. ಈಗ ಇದರಲ್ಲಿ 2 ಪೀಸ್ ಬಂದಿವೆ ಫ್ರಂಟಿಗೆ. ಈಗ ನಾವು ಬ್ಯಾಕ್ ಪಾರ್ಟಿಗೆ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟಿಗೆ ಕಟ್ಟಿಂಗ್ ಮಾಡ್ಕೊಳ್ಳೋ ಸಲುವಾಗಿ ನಾನು ಫ್ಯಾಬ್ರಿಕಲ್ಲಿ ಮತ್ತೆ 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಓಪನ್ ಸೈಡ್ ಇದೆ. ಈಗ ಈ ಫ್ಯಾಬ್ರಿಕ್ ಮೇಲೆ ನಾವು ಫ್ರಂಟ್ ಪಾರ್ಟನ್ನು ಕಟ್ಟಿಂಗ್ ಮಾಡ್ಕೊಂಡಿದ್ವಿ, ಆ ಪಾರ್ಟನ್ನು ಈ ರೀತಿಯಾಗಿ ನೀಟಾಗಿ ಇಟ್ಕೋಬೇಕು. ಮೇಲ್ಗಡೆ 2 ಇಂಚ್ ಎಕ್ಸ್ಟ್ರಾ ಇರಬೇಕು ಬಟ್ಟೆ ಬ್ಯಾಕ್ ಪಾರ್ಟ್ ಸಲುವಾಗಿ. ಅದನ್ನು ನೋಡಿಕೊಂಡು ಫ್ಯಾಬ್ರಿಕನ್ನು ನೀಟಾಗಿ ಇಟ್ಕೋಬೇಕು. ಈ ಕಡೆ ಏನೂ ಚೇಂಜಸನ್ನು ಮಾಡುವಂಗಿಲ್ಲ. ಈ ಕಡೆ ನಾವು 2 ಇಂಚನ್ನು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಕ್ರಾಚ್ ಲೆಂತ್ ಕಡೆ. ಮತ್ತು ಇಲ್ಲಿ ಮೇಲ್ಗಡೆ ಕೂಡ 2 ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ ಬಟ್ಟೆ. ನಾನೀಗ ಹೇಳ್ಕೊಡ್ತಾ ಇದ್ದೀನಿ, ಇದೇ ಅಳತೆನ ನೀವು ಎಲ್ಲ ಸೈಜ್ಗೂ ತೊಗೋಬೇಕಾಗುತ್ತೆ. ಮೊದಲಿಗೆ ಕ್ರಾಚ್ ಲೆಂತನ್ನು ಮಾರ್ಕಿಂಗ್ ಮಾಡಿದ್ದೀವಿ, ಆ ಕಡೆ ನಾನು 2 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ, ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿಂದ ಸ್ಟ್ರೇಟಾಗಿ ಲೈನನ್ನು ಎಳ್ಕೊತಾ ಇದ್ದೀನಿ, ಯಾಕಂದರೆ ಶೇಪ್ ಸಲುವಾಗಿ. ಸ್ಟ್ರೇಟಾಗಿ ಲೈನನ್ನು ಎಳ್ಕೊಂಡು ಇಲ್ಲಿಗೆ ಸ್ವಲ್ಪ ಫ್ರೀ ಹ್ಯಾಂಡ್ನಿಂದ ಕರ್ವ್ ಶೇಪಲ್ಲಿ ಶೇಪ್ ಹಾಕೋಬೇಕು. ಈ ಕಡೆಗೆ ಏನೂ ಚೇಂಜಸನ್ನು ಮಾಡುವಂಗಿಲ್ಲ. ಯಾವ ರೀತಿಯಾಗಿ ಫ್ರಂಟ್ ಪಾರ್ಟಿಗೆ ಮಾರ್ಕಿಂಗ್ ಇದೆ ಅದೇ ಮಾರ್ಕಿಂಗ್ ಥರ ನಾವು ಇಲ್ಲಿ ಮಾರ್ಕ್ ಮಾಡಬೇಕು ಬ್ಯಾಕ್ ಪಾರ್ಟಿಗೂ ಕೂಡ. ಈ ಕಡೆ ಬಾಟಮಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ ಸ್ಕೇಲ್ನ ಸಹಾಯದಿಂದ ನಾನು ಪ್ಯಾಂಟ್ ಶೇಪನ್ನು ಶೇಪ್ ಹಾಕೋತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿಗೆ ನಾವು ಕ್ರಾಸ್ ಆಗಿ ಲೈನನ್ನು ಎಳ್ಕೋಬೇಕು ಈ ರೀತಿಯಾಗಿ.
ಈಗ ಬ್ಯಾಕ್ ಪಾರ್ಟಿಗೆ ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡಿದ್ದೀವಿ ಅದೇ ಮಾರ್ಕಿನ ಮೇಲೆ ಕಟ್ಟಿಂಗ್ ಮಾಡ್ಕೋಬೇಕು. ಈಗ ನಾನು ಹೇಳ್ಕೊಟ್ಟಿದ್ದೀನಿ ಇದೇ ಮಾರ್ಕಿನ ಥರ ನೀವು ಕೂಡ ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡಿಕೊಂಡ್ರೆ ಎಲ್ಲಿಯೂ ಕೂಡ ರಿಂಕಲ್ಸು ಬರೋದಿಲ್ಲ ಮತ್ತು ಟೈಟು ಆಗೋದಿಲ್ಲ. ಈಗ ಟ್ರೌಸರ್ ಪ್ಯಾಂಟ್ನ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟನ್ನು ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡ್ಕೊಂಡಿದ್ದಾಗಿದೆ. ಈಗ ಸ್ಟಿಚಿಂಗನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ಸಿಂಪಲ್ ಮೆಥಡಲ್ಲಿ ಹೇಳ್ಕೊಡ್ತೀನಿ ನೋಡಿ. ಇದು ಫ್ರಂಟ್ ಪಾರ್ಟ್ ಇದೆ, ಕಡಿಮೆ ಬಟ್ಟೆ ಇದೆ, ಅದು ಫ್ರಂಟ್ ಪಾರ್ಟ್, ಇದು ಬ್ಯಾಕ್ ಪಾರ್ಟ್. ಈಗ ಫ್ರಂಟ್ ಪಾರ್ಟಲ್ಲಿ 2 ಫ್ಯಾಬ್ರಿಕ್ ಪೀಸ್ ಬಂದಿವೆ. ಅದರಲ್ಲಿ ಒಂದು ಬಟ್ಟೆನ ಸೀದಾ ಇಟ್ಕೊಂಡು ಅದ್ರ ಮೇಲೆ ಇನ್ನೊಂದು ಬಟ್ಟೆನ ನಾವು ಈ ರೀತಿಯಾಗಿ ಉಲ್ಟಾ ಇಟ್ಕೊಂಡು ಕ್ರಾಸ್ ಸೈಡನ್ನು ಸ್ಟಿಚ್ ಮಾಡ್ಕೋಬೇಕು. ಅದೇ ರೀತಿ ನಾವು ಬ್ಯಾಕ್ ಪಾರ್ಟಿಗೂ ಕೂಡ ಒಂದು ಸೈಡನ್ನು ಸೀದಾ ಇಟ್ಕೊಂಡು ಅದ್ರ ಮೇಲೆ ಇನ್ನೊಂದು ಸೈಡನ್ನು ಈ ರೀತಿಯಾಗಿ ಉಲ್ಟಾ ಇಟ್ಕೋಬೇಕು. ಈ ರೀತಿಯಾಗಿ ಇಟ್ಕೊಂಡು 2 ಕ್ರಾಸ್ ಸೈಡನ್ನು ಸ್ಟಿಚ್ ಹಾಕೋಬೇಕು. 1/4 ಇಂಚ್ ಮಾರ್ಜಿನನ್ನು ಬಿಟ್ಟು. ನೆನಪಿರಲಿ ಬಟ್ಟೆಯ ಸೀದಾ ಸೈಡು ಒಳಗಡೆ ಇದೆ. 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ನಾನು 2 ಕ್ರಾಸ್ ಸೈಡನ್ನು ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ. ಇದು ಬ್ಯಾಕ್ ಪಾರ್ಟ್ ಇದೆ, ಇದ್ರ ಮೇಲೆ ನಾವು ಫ್ರಂಟ್ ಪಾರ್ಟನ್ನು ಈ ರೀತಿಯಾಗಿ ಉಲ್ಟಾ ಇಟ್ಕೋಬೇಕು. ಈ ರೀತಿಯಾಗಿ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಉಲ್ಟಾ ಇಟ್ಕೊಂಡು ನೀಟಾಗಿ ಸೆಂಟರಲ್ಲಿ ಬಟ್ಟೆ ನೀಟಾಗಿ ಕರೆಕ್ಟಾಗಿ ಇದೆ ಇಲ್ವಾ ನೋಡಿಕೊಂಡು ಇಲ್ಲಿಂದ ಈ ರೀತಿಯಾಗಿ ಸ್ಟಿಚನ್ನು ಹಾಕೋಬೇಕು. 1/2 ಇಂಚ್ ಮಾರ್ಜಿನನ್ನು ಬಿಟ್ಟು. ಇಲ್ಲಿ ನೋಡಿ ನಾನು ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ. ಈ ಕಡೆ ನೋಡಿ ಬ್ಯಾಕ್ ಪಾರ್ಟು ಎಕ್ಸ್ಟ್ರಾ ಬಟ್ಟೆ ಇದೆ ಮತ್ತು ಫ್ರಂಟ್ ಪಾರ್ಟಿಗೆ ಕಡಿಮೆ ಬಟ್ಟೆ ಇದೆ, ಆದರೂ ನಡೆಯುತ್ತೆ. ಈ ರೀತಿಯಾಗಿ ನಾವು ಒಂದು ಸ್ವಲ್ಪ ಚೇಂಜಸನ್ನು ಮಾಡಿಕೊಂಡು ಸ್ಟಿಚನ್ನು ಹಾಕೋಬೇಕು. ಇಲ್ಲೂ ಕೂಡ ಹಾಗೆ ಇಲ್ಲಿಂದ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚನ್ನು ಹಾಕೋಬೇಕು. ನೋಡಿ ಇಲ್ಲಿ ನಾನು ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ನೀವು ಕೂಡ ಸ್ಟಿಚನ್ನು ಹಾಕೋಬೇಕು. ಬಾಟಮಲ್ಲಿ ಫೋಲ್ಡಿಂಗ್ ಸಲುವಾಗಿ ನಾವು 2 ಇಂಚ್ ಎಕ್ಸ್ಟ್ರಾನ ಮಾರ್ಕಿಂಗ್ ಮಾಡಿದ್ದೀವಿ. ಅದೇ 2 ಇಂಚಿಗೆ ಅಂದರೆ ಮೊದಲಿಗೆ 1 ಇಂಚಿಗೆ ಫೋಲ್ಡಿಂಗ್ ಮಾಡಿ ಮತ್ತೆ 1 ಇಂಚಿಗೆ ಡಬಲ್ ಫೋಲ್ಡ್ ಮಾಡಿ ಟಾಪ್ ಸ್ಟಿಚನ್ನು ಹಾಕೋಬೇಕು. ಈ ರೀತಿಯಾಗಿ ಬಾಟಮಲ್ಲಿಯೂ ಕೂಡ ಡಬಲ್ ಫೋಲ್ಡ್ ಮಾಡಿ ಟಾಪ್ ಸ್ಟಿಚನ್ನು ಹಾಕ್ಕೊಂಡಿದ್ದಾಯಿತು ನೋಡಿ. ಈ ರೀತಿಯಾಗಿ ಇದೇ ರೀತಿ ಬೆಲ್ಟನ್ನು ಕೂಡ ರೆಡಿ ಮಾಡ್ಕೋಬೇಕು. ಬೆಲ್ಟ್ ಸಲುವಾಗಿ ಕೂಡ ನಾವು 2 ಇಂಚ್ ಎಕ್ಸ್ಟ್ರಾನ ಬಿಟ್ಟಿದ್ದೀವಿ. ಅದೇ 2 ಇಂಚ್ ಅಂದರೆ ನಾವು ಇಲ್ಲಿ 1/2 ಇಂಚ್ ಮೊದಲಿಗೆ ಫೋಲ್ಡ್ ಮಾಡ್ಕೋಬೇಕು ಮತ್ತು 1.5 ಇಂಚಿಗೆ ಮತ್ತೆ ಫೋಲ್ಡ್ ಮಾಡಿಕೊಂಡು ಪೂರ್ತಿ ರೌಂಡಲ್ಲಿ ಟಾಪ್ ಸ್ಟಿಚನ್ನು ಹಾಕ್ಕೋಬೇಕು. ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಟಿಚನ್ನು ಹಾಕೋಬೇಕು. ಇಲ್ಲಿ 2 ಇಂಚ್ವರೆಗೂ ಗ್ಯಾಪನ್ನು ಬಿಡಬೇಕು, ಸ್ಟಿಚನ್ನು ಹಾಕೋಬಾರ್ದು, ಯಾಕಂದರೆ ಇಲಾಸ್ಟಿಕನ್ನು ಒಳಗಡೆ ಸೇರಿಸೋ ಸಲುವಾಗಿ. ಈಗ ನೋಡಿ ನಾನು ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ. ಬ್ಯಾಕ್ ಪಾರ್ಟಿಗೆ ಬಟ್ಟೆ ಹೆಚ್ಚಿದೆ, ಹಾಗಾಗಿ ನಾನಿಲ್ಲಿ ಒಂದು ಪ್ಲೇಟನ್ನು ಸಣ್ಣದಾಗಿ ಒಂದು ಪ್ಲೇಟನ್ನು ಹಾಕ್ಕೊಂಡಿದ್ದೀನಿ. ಇದು ನೀಟಾಗಿ ಬರುತ್ತೆ ಪ್ಲೇಟನ್ನು ಹಾಕೊಂಡ್ರೆ. ಇಲ್ಲಿ ನಾನು 2 ಇಂಚ್ವರೆಗೂ ಗ್ಯಾಪ್ ಬಿಟ್ಟಿದ್ದೀನಿ ಮತ್ತು ಇಲ್ಲಿ ಇಲಾಸ್ಟಿಕ್ ವಿಡ್ತನ್ನು ಹೇಳ್ತಾ ಇದ್ದೀನಿ. ಇಲಾಸ್ಟಿಕ್ ವಿಡ್ತನ್ನು ನಾನು 27 ಇಂಚ್ ತೊಗೊಂಡಿದ್ದೀನಿ. ಫಾರ್ಮುಲಾ ಬಂದು ವೇಸ್ಟ್ ರೌಂಡ್ ಎಷ್ಟಿರುತ್ತೋ ಅದರಲ್ಲಿ 2 to 3 ಇಂಚ್ ಮೈನಸ್ ಮಾಡಬೇಕು. ನಾನಿಲ್ಲಿ 27 ಇಂಚ್ ತೊಗೊಂಡಿದ್ದೀನಿ ಮತ್ತು ಅದನ್ನು ಸೇಫ್ಟಿ ಪಿನ್ ಮುಖಾಂತರ ಒಳಗಡೆ ಸೇರಿಸ್ತಾ ಇದ್ದೀನಿ. 2 ಇಂಚ್ವರೆಗೂ ಗ್ಯಾಪ್ ಬಿಟ್ಟಿದ್ದೀವಿ, ಅದೇ ಹೋಲ್ದಿಂದ ನಾನು ಇಲಾಸ್ಟಿಕನ್ನು ಒಳಗಡೆ ಸೇರಿಸ್ತಾ ಇದ್ದೀನಿ. ಇಲಾಸ್ಟಿಕನ್ನು ಪ್ಯಾಂಟ್ ಒಳಗಡೆ ಸೇರಿಸಿದ್ದಾಯಿತು. ಈ ರೀತಿಯಾಗಿ ಸೇಫ್ಟಿ ಪಿನ್ನನ್ನು ರಿಮೂವ್ ಮಾಡಿ ಒಂದ್ರ ಮೇಲೆ ಒಂದು ಇಲಾಸ್ಟಿಕನ್ನು ಇಟ್ಟು ಓವರ್ಲ್ಯಾಪ್ ಮಾಡಿ ಸ್ಟಿಚನ್ನು ಹಾಕೋಬೇಕು. ಈ ರೀತಿಯಾಗಿ ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ ಮತ್ತು ಪ್ಯಾಂಟನ್ನು ಸ್ವಲ್ಪ ಹಿಗ್ಸಿದ್ರೆ ಈ ರೀತಿಯಾಗಿ ಸ್ಟಿಚ್ಚು ಅಂದರೆ ಇಲಾಸ್ಟಿಕ್ಕು ಒಳಗಡೆ ಹೋಗುತ್ತೆ. ಮತ್ತು ಇಲ್ಲಿ ಗ್ಯಾಪನ್ನು ಬಿಟ್ಟಿದ್ದೀವಿ, ಅದನ್ನು ಕೂಡ ನಾವು ಸ್ಟಿಚನ್ನು ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು ಇಲಾಸ್ಟಿಕ್ ಸೆಂಟರ್ಗೂ ಕೂಡ ಒಂದು ಸ್ಟಿಚನ್ನು ಹಾಕೋಬೇಕು ಪೂರ್ತಿ ರೌಂಡಲ್ಲಿ. ಫೈನಲ್ ಲುಕ್ ಈ ರೀತಿಯಾಗಿ ಬಂದಿದೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.